ರುಚಿ ಅಂತೂ ನೀವು ಖಂಡಿತ ಟ್ರೈ ಮಾಡೇ ಇರಲ್ಲ, ಬಟ್ ಒಂದು ಸಲ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿದೆ. ಇದನ್ನು ಮಾಡೋದು ಹೇಗೆ ನೋಡ್ಕೊಬರೋಣ ಬನ್ನಿ. ಒಂದು ಬೌಲ್ಗೆ 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು, ಜೊತೆಗೆ ಕೊರಿಯಂಡರ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಪೇಸ್ಟು, ಹಾಗೆ 2 ಸ್ಪೂನಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ, ಅಕ್ಕಿ ಹಿಟ್ಟು 2 ಸ್ಪೂನ್, ಜೋಳದ ಹಿಟ್ಟು 2 ಸ್ಪೂನು, ಹಾಗೆ ಕಡಲೆ ಹಿಟ್ಟು 2 ಸ್ಪೂನು. ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂತ ಸ್ವಲ್ಪ ಕಸ್ತೂರಿ ಮೆಂತಿನ ಹಾಕಿದ್ದೀನಿ. ಅದಷ್ಟನ್ನು ಸ್ವಲ್ಪನೇ ನೀರನ್ನ ಹಾಕ್ಕೊತ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಡ್ರೈ ಮಿಕ್ಸ್ ಮಾಡಿಕೊಂಡು, ಮೊಸರು ಇರುತ್ತಲ್ಲ, ಹಾಗಾಗಿ ಇನ್ನು ಎಷ್ಟು ಬೇಕು ನೀರನ್ನ ನೋಡಿಕೊಂಡು ಕಲಿಸ್ಕೊಳ್ಳಿ. ಜಾಸ್ತಿ ಗಟ್ಟಿನೂ ಇರಬಾರ್ದು, ತೆಳುನೂ ಇರಬಾರ್ದು. ಅಲ್ಲಿ ಕಾಣ್ತಾ ಇದೆಯಲ್ಲ, ಒಂದು ಕ್ರೀಮ್ ಕನ್ಸಿಸ್ಟೆನ್ಸಿ ಬರೋ ರೀತಿ ಕಲಿಸ್ಕೋಬೇಕಾಗತ್ತೆ. ಅದಾದ ನಂತರ ನಾನು ಆಗಲೇ ಉಣಿಯೋಕ್ಕಿಟ್ಟಿದ್ದ ಸೋಯಾ ಚಂಕ್ಸ್ನ ಅದಕ್ಕೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 20 ನಿಮಿಷ ನೆನೆಯೋಕ್ಕಿಟ್ಟಿದ್ದೀನಿ. ಈಗ ಒಂದು ಸ್ಟಿಕ್ಕಿಗೆ ಅದನ್ನೆಲ್ಲ ಚೆನ್ನಾಗೆ ಚುಚ್ಕೊಂಡು ಬೆಂಕಿಲಿ ಬೇಯಿಸ್ಕೋಬೇಕಾಗತ್ತೆ. ಸಣ್ಣ ಉರಿನಲ್ಲಿ ಚೆನ್ನಾಗೆ ಬೆಂಕಿಲಿ ಬೇಯಿಸ್ಕೊಳ್ಳಿ. ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ಈಗ ಚೆನ್ನಾಗೆ ಬೇಯಿಸ್ಕೊಂಡಾಗಿದೆ. ಒಂದು ಬೌಲ್ಗೆ ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಗೆ ಕಾಯಿಸಿದ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ನೀವು ಕೂಡ ಇದನ್ನು ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ.